ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಕನ್ನಡ ದೇಶದ ಮೈಸೂರು ಜಿಲ್ಲೆಯಲ್ಲಿ ಹೊರಗಿನವರಿಂದ ಹಿಂದಿ ಭಾಷಿಕರಿಂದ ನಡೆಸಲ್ಪಡುತ್ತಿದ್ದ ಮಾದಕ ದ್ರವ್ಯಗಳ ಕಾರ್ಖಾನೆ, ಅದರಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಕಾರ್ಖಾನೆ ನಡೀತಾ ಇದ್ದಿದ್ದು ಸಮಸ್ತ ಕನ್ನಡ ಬಂಧುಗಳು ನಾಶ ಮಾಡಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ನಮಗೆ. ಈ ಮಾದಕ ದ್ರವ್ಯಗಳ ಕಾರ್ಖಾನೆ ನಡೆಸ್ತಾ ಇದ್ದನ್ನ ಒಂದು ರೀತಿ ನೋಡಿ ನಮಗೆ ದಿಗ್ಭ್ರಾಂತಿ ಆಯಿತು. ಅದು ವಿಶೇಷವಾಗಿ ಎಂತ ಕನ್ನಡ ದೇಶ ಸಾಮಾನ್ಯನ, ಪ್ರಪಂಚದಲ್ಲೇ ಎಲ್ಲಿ ಹುಡುಕುದು ಇಂಥ ಕನ್ನಡ ದೇಶ ಸಿಗಕ್ ಸಾಧ್ಯನೇ ಇಲ್ಲ, ಕನ್ನಡ ಸಮಾಜ ಸಿಗಕ್ ಸಾಧ್ಯನೇ ಇಲ್ಲ. ಅಂತ ಸರ್ವಶ್ರೇಷ್ಠ ಧರ್ಮ ಕನ್ನಡ ಧರ್ಮ ಶ್ರೇಷ್ಠ ನಮ್ಮ ಕನ್ನಡ ದೇಶ. ಇಂಥ ಕೆಲಸ ಮಾಡ್ತಾರಲ್ಲ, ಇಂತಹ ಷಂಡತನ, ನೀಚತನ, ಕ್ರೂರತನ, ಘನಘೋರ ಕೃತ್ಯ ಇದು. ಈ ಕೃತ್ಯವನ್ನು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರ ಖಂಡಿಸ್ತಾ ಇದೀವಿ. ಇದನ್ನ ಈ ಒಂದು ಮಾದಕ ದ್ರವ್ಯ ಕಾರ್ಖಾನೆ ಏನ್ ನಡೆಸ್ತಾ ಇದ್ರಲ್ಲ ಈ ಹಿಂದಿ ಭಾಷಿಕರು, ನಾವು ಎಲ್ಲರೂ ಅನ್ನಲ್ಲ, ಹಿಂದಿ ಭಾಷಿಕರಷ್ಟೇ, ಅವರು ಕೆಲವರು. ಯಾಕ್ರಿ ನಮ್ಮ ಅಂದ್ರೆ ಕನ್ನಡಿಗರನ್ನ ಅಷ್ಟ ಒಟ್ಟವ್ರಿ ನಿಮ್ಗೆ? ಅಷ್ಟೊಂದು ನಾವೇನ್ ಮಾಡಿದ್ವಿ ನಿಮಗೆ? ಇಂತಹ ಘನಘೋರ ಕ್ಷಮಿಸಲಾರದಂತ ಅಕ್ಷಮ್ಯ ಅಪರಾಧ ಮಾಡ್ತಿದ್ರು ಸರ್ಕಾರ. ಏನ್ ಮಾಡ್ತಾ ಇದೆ ಸರ್ಕಾರ? ಸಿದ್ದರಾಮಯ್ಯನವರು ಏನ್ ಮಾಡ್ತಿದ್ದಾರೆ? ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ? ಈ ವಿಚಾರದಲ್ಲಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಇದು ಸರ್ಕಾರ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇಂಥ ಷಂಡರನ್ನ ಬೀದಿಯಲ್ಲಿ ಗುಂಡಿಟ್ಟು ಸರ್ಕಾರ ಕೊಂದು ತಪ್ಪಿಲ್ಲ. ಈ ವಿಚಾರದಲ್ಲಿ ಯಾವನೋ ಷಂಡ ಬರ್ತಾನೆ, ಯಾವ ಷಂಡ್ರು ಬರ್ತಾರೆ ಇಲ್ಲಿ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ದೇಶದಲ್ಲಿ ಯಾರು ಬಂದ್ರು ಕನ್ನಡಿಗರು ಒಳ್ಳೇದಂತೂ ಮಾಡೋದಿಲ್ಲ. ಹೊರಗಿನವ್ರ ಪರಭಾಷಿಕರು ಕನ್ನಡಿಗರು ಕೇಡೆ ಬಯಸ್ತಾರೆ. ಅವರು ಕನ್ನಡಿಗರು ತುಳಿಯೋದಕ್ಕೆ ನೋಡ್ತಾರೆ, ಕನ್ನಡಿಗರು ಅವನತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಕನ್ನಡದ ನಾಶ ಮಾಡಿ, ಕನ್ನಡಿಗರ ಸಂತ ನಾಶ ಮಾಡೋದಕ್ಕೋಸ್ಕರ ಇವರು ಈ ಕಾರ್ಖಾನೆ ತೆರೆದಿದ್ದಾರೆ ಮೈಸೂರಲ್ಲಿ. ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ, ಇಂತಹ ಷಂಡ್ರನ್ನ ಬಂಧನ ಮಾಡಿ ಅವರು ಕಾರಾಗೃಹ ಕರ್ಕೊಂಡೋಗಿ, ಸೆರೆಮನೆ ಕರ್ಕೊಂಡೋಗಿ, ಅವ್ರಿಗೆ 3 ಹೊತ್ತು ಊಟ ಹಾಕಿ, ಅದು ಇದು ಮಾಂಸದ ಊಟ, ಆ ಊಟ ಈ ಊಟ ಹಾಕಿ ಅವ್ರನ್ನ ತಿಂದು ತೇಗಿಸಿ ಅವ್ರನ್ನ ಸಾಕೋ ಬದಲು ಅದರಿಂದ ಯಾರಿದ್ದಾರೆ, ಮೂಲ ಯಾರು, ಏನು ಎಲ್ಲಕ್ಕೆ ಇದು ಮಾಡಿ ತನಿಖೆ ಮಾಡಿ, ಕಟ್ಟುನಿಟ್ಟಿನ ಉಗ್ರವಾದ ತನಿಖೆ ಮಾಡಿ, ಅಲ್ಲೇ ದಾರಿಯಲ್ಲೇ ಬೀದಿಯಲ್ಲಿ ಇಂಥ ಚಂದ್ರನ ಗುಂಡಿಟ್ಟು ಕೊಲ್ಲಬೇಕ ಸರ್ಕಾರ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಕನ್ನಡದ ಈ ಒಂದು ಮಾದಕ ದ್ರವ್ಯ ಕಾರ್ಖಾನೆಗಳಿಂದ, ಮಾದಕ ದ್ರವ್ಯದಿಂದ ಯುವ ಜನತೆ ಹಾಳಾಗ್ತಾ ಇದೆ, ಯುವಕರ ಭವಿಷ್ಯ ಹಾಳಾಗ್ತಾ ಇದೆ, ಯುವ ಜನತೆ ಭವಿಷ್ಯ ಹಾಳಾಗ್ತಾ ಇದೆ. ಯುವ ಜನತೆ ಮತ್ತೆ ಮುಂದಿನ ಪೀಳಿಗೆ ಮುಂದುವರಿಕೂ ಆಗಲ್ಲ ಈ ಒಂದು ಚಟಕ್ಕೆ ಬಿದ್ರೆ. ನಮ್ಮ ಕನ್ನಡದ ಯುವ ಜನತೆ ಏನಿದಾರಲ್ಲ, ನಟರ ಹಿಂದೆ ನಾನು ಆ ನಟನ ಅಭಿಮಾನಿ, ಈ ನಟನ ಅಭಿಮಾನಿ ಅಂತ ಹೇಳ್ಕೊಂಡು ತುಂಬಾ ಅಶ್ಲೀಲವಾಗಿ ಬೈದಾಡ್ಕೊಂಡು ಅವರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು ಅಂತ ತಿರುಗೋ ಆ ರೀತಿ ಮಾಡೋದು ಬಿಟ್ಟು, ಕನ್ನಡದ ಯುವ ಜನತೆ ಇಂತಹ ವಿಚಾರಗಳಲ್ಲಿ ನಮ್ಮ ಪಕ್ಷದ ಜೊತೆ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರೆ ಇಂತಹ ಪರಭಾಷಿಕ, ಇಂತಹ ಷಂಡರನ್ನ ನಿಯಂತ್ರಣ ಮಾಡಬಹುದು.
ಈ ವಿಚಾರದಲ್ಲಿ ಸಮಸ್ತ ಕನ್ನಡ ಬಂಧುಗಳು ಎಚ್ಚರದಿಂದ ಇರಬೇಕು, ಹಾಗೂ ವಿಶೇಷವಾಗಿ ಯುವ ಜನತೆ ಎಚ್ಚರದಿಂದ ಇರ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಕೇಳ್ಕೊಂತ ಇದೀವಿ. ಈ ಇಂತಹ ಷಂಡರನ್ನ ಯಾವುದೇ ರೀತಿ ಏನೇ ಇದ್ರು, ಅವರೆಷ್ಟೇ ಅದರಿಂದ ಎಷ್ಟೇ ದೊಡ್ಡ ಪ್ರಭಾವ ವ್ಯಕ್ತಿಗಳು ಇದ್ರೂ ನಡು ಬೀದಿಯಲ್ಲಿ ಇಡೀ ಕನ್ನಡ ಧರ್ಮದ, ಕನ್ನಡ ದೇಶದ ಕನ್ನಡ ಬಂಧುಗಳ ವಂಶಗಳನ್ನ ನಿರ್ವಂಶ ಮಾಡುವಂತ ಯೋಜನೆ ಇದೆಲ್ಲ. ಈ ತರ ಒಂದು ಮಾದಕ ದ್ರವ್ಯಗಳನ್ನು ತಂದು ಇಂತಹ ಷಂಡರನ್ನ ಬಂಧನ ಮಾಡುವ ಷಂಡರನ್ನ ನಡು ಬೀದಿಯಲ್ಲಿ ಗುಂಡಿಟ್ಟು ಹತ್ಯೆ ಮಾಡ್ಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.